ಪೂಜೆ ಮಾಡುವಾಗ ಏನು ಮಾಡಬಾರದು? ಪೂಜೆಯ ಸಮಯದಲ್ಲಿ ತಪ್ಪಿಸಬೇಕಾದ 12 ತಪ್ಪುಗಳು. ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ನೆಮ್ಮದಿ ಇರಲೆಂದು ನಾವು ಪ್ರತಿದಿನ ದೇವರನ್ನು ಪೂಜಿಸುತ್ತೇವೆ. ಆದರೆ ದೇವರ ಪೂಜೆ ಮಾಡುವಾಗ ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಿರುತ್ತೇವೆ. ಪೂಜೆಯ ಮುಖ್ಯ ಉದ್ದೇಶ ಭಕ್ತಿ ಮತ್ತು ಮನಸ್ಸಿನ ಶುದ್ಧತೆ. ಆದರೂ ಸಂಪ್ರದಾಯದ ಪ್ರಕಾರ ಕೆಲವು ನಿಯಮಗಳನ್ನು ಪಾಲಿಸಿದರೆ ಪೂಜೆಯ ಸಮಯದಲ್ಲಿ ಏಕಾಗ್ರತೆ ಮತ್ತು ಶ್ರದ್ಧೆ ಹೆಚ್ಚುತ್ತದೆ. ಹಾಗಾದರೆ ಪೂಜೆ ಮಾಡುವಾಗ ಯಾವ ಕೆಲಸಗಳನ್ನು ಮಾಡಬಾರದು? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. 1. ಪೂಜೆಗೂ ಮೊದಲು ಸ್ವಚ್ಛತೆಯನ್ನು ನಿರ್ಲಕ್ಷಿಸಬೇಡಿ. ಪೂಜೆ ಮಾಡುವ ಮೊದಲು ಕೈ, ಕಾಲು ಮತ್ತು ಮುಖವನ್ನು ಸ್ವಚ್ಛವಾಗಿ ತೊಳೆಯಬೇಕು. ಸಾಧ್ಯವಾದರೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ ಪೂಜೆ ಮಾಡುವುದು ಉತ್ತಮ. ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ದೇವರ ಆರಾಧನೆಯಲ್ಲಿ ಹೊರಗಿನ ಸ್ವಚ್ಛತೆಯ ಜೊತೆಗೆ ಮನಸ್ಸಿನ ಸ್ವಚ್ಛತೆಯು ಮುಖ್ಯ. 2. ಕೋಪ ಅಥವಾ ಅಶಾಂತ ಮನಸ್ಸಿನಿಂದ ಪೂಜೆ ಮಾಡಬೇಡಿ. ಕೋಪ, ದ್ವೇಷ ಅಥವಾ ಜಗಳದ ಮನಸ್ಥಿತಿಯಲ್ಲಿ ಪೂಜೆ ಮಾಡುವ ಬದಲು ಮೊದಲು ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಿ. ದೇವರ ಮುಂದೆ ಕುಳಿತಾಗ ಕೆಲವು ಕ್ಷಣ ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರಾಡಿ ಮನಸ್ಸನ್ನು ಭಕ್ತಿಯ ಕಡೆಗೆ ತಿರುಗಿಸಿಕೊಳ್ಳಿ. ಪೂಜೆಯ ಸಮಯದಲ್ಲಿ ಮನಸ್ಸಿನ ಏಕಾಗ್ರತೆ ಬಹಳ ಮುಖ್ಯ. 3. ಪೂಜೆ ಮಾಡುವಾಗ ಮೊಬೈಲ್ನಲ್ಲಿ ತೊಡಗಿಕೊಳ್ಳಬೇಡಿ. ಪೂಜೆಯ ಮಧ್ಯೆ ಮೊಬೈಲ್ ನೋಡುತ್ತಾ, ಕರೆಗಳಲ್ಲಿ ಮಾತನಾಡುತ್ತಾ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿಕೊಳ್ಳುವುದರಿಂದ ಭಕ್ತಿ ಮತ್ತು ಏಕಾಗ್ರತೆ ಕಡಿಮೆ ಆಗಬಹುದು. ಸಾಧ್ಯವಾದರೆ ಪೂಜೆ ಮುಗಿಯುವವರೆಗೂ ಮೊಬೈಲನ್ನು ಸೈಲೆಂಟ್ನಲ್ಲಿ ಇಡಿ. 4. ದೇವರ ಮುಂದೆ ಜಗಳ ಅಥವಾ ಕೆಟ್ಟ ಮಾತು ಆಡಬೇಡಿ. ಪೂಜಾ ಸ್ಥಳವು ಶಾಂತಿ ಮತ್ತು ಭಕ್ತಿಯ ಸ್ಥಳ. ದೇವರ ಮುಂದೆ ಅಥವಾ ಪೂಜೆಯ ಸಮಯದಲ್ಲಿ ಜಗಳ ಮಾಡುವುದು, ಕೋಪದಿಂದ ಮಾತನಾಡುವುದು ಅಥವಾ ಇತರರನ್ನು ಅವಮಾನಿಸುವುದನ್ನು ತಪ್ಪಿಸಿ. ಮನೆಯಲ್ಲಿ ಪ್ರೀತಿ, ಗೌರವ ಮತ್ತು ಒಳ್ಳೆಯ ಮಾತುಗಳು ಇರಲಿ. 5. ಹಳೆಯ ಅಥವಾ ಕೆಟ್ಟ ಹೂವುಗಳನ್ನು ಅರ್ಪಿಸಬೇಡಿ. ದೇವರಿಗೆ ಹೂವು ಅರ್ಪಿಸುವಾಗ ತಾಜಾ ಮತ್ತು ಸ್ವಚ್ಛವಾದ ಹೂವುಗಳನ್ನು ಬಳಸುವುದು ಉತ್ತಮ. ಬಾಡಿದ, ಕೆಟ್ಟ ವಾಸನೆ ಬರುವ ಮತ್ತು ಅಶುದ್ಧವಾದ ಹೂವುಗಳನ್ನು ಅರ್ಪಿಸುವುದನ್ನು ತಪ್ಪಿಸಿ. ಹೂವಿಗಿಂತಲೂ ಮುಖ್ಯವಾದುದು ಭಕ್ತಿ ಎಂಬುದನ್ನು ಮರೆಯಬೇಡಿ. 6. ದೀಪವನ್ನು ನಿರ್ಲಕ್ಷಿಸಬೇಡಿ. ಪೂಜೆಯ ದೀಪವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ದೀಪದ ಹತ್ತಿರ ಸುಲಭವಾಗಿ ಬೆಂಕಿ ಹಿಡಿಯುವ ವಸ್ತುಗಳನ್ನು ಇಡಬೇಡಿ. ದೀಪ ಹಚ್ಚಿದ ನಂತರ ಮನೆ ಬಿಟ್ಟು ಹೋಗಬೇಡಿ. ಸುರಕ್ಷತೆಯ ದೃಷ್ಟಿಯಿಂದ ದೀಪವನ್ನು ಗಮನದಲ್ಲಿಡುವುದು ಅಗತ್ಯ. 7. ಪೂಜೆಯ ಮಧ್ಯೆ ಪದೇ ಪದೇ ಎದ್ದು ಹೋಗಬೇಡಿ. ಪೂಜೆಗೆ ಬೇಕಾದ ಹೂವು, ನೀರು, ಅಕ್ಷತೆ, ಕುಂಕುಮ, ಕರ್ಪೂರ ಮತ್ತು ಇತರ ವಸ್ತುಗಳನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳಿ. ಪೂಜೆಯ ಮಧ್ಯೆ ಮತ್ತೆ ಮತ್ತೆ ಎದ್ದು ಹೋಗುವುದರಿಂದ ಏಕಾಗ್ರತೆ ಕಡಿಮೆ ಆಗಬಹುದು. ಆದ್ದರಿಂದ ಪೂಜೆಯನ್ನು ಶಾಂತವಾಗಿ ಮತ್ತು ಕ್ರಮಬದ್ಧವಾಗಿ ಮುಗಿಸುವುದು ಉತ್ತಮ. 8. ದೇವರ ಮಂತ್ರಗಳನ್ನು ತಮಾಷೆಯಾಗಿ ಹೇಳಬೇಡಿ. ಮಂತ್ರಗಳನ್ನು ಗೌರವದಿಂದ ಮತ್ತು ಸಾಧ್ಯವಾದಷ್ಟು ಸರಿಯಾದ ಉಚ್ಚಾರಣೆಯೊಂದಿಗೆ ಹೇಳಿ. ಮಂತ್ರಗಳು ಸರಿಯಾಗಿ ಗೊತ್ತಿಲ್ಲದಿದ್ದರೆ ಚಿಂತಿಸಬೇಕಾಗಿಲ್ಲ. ಸರಳವಾಗಿ ದೇವರ ಹೆಸರನ್ನು ಭಕ್ತಿಯಿಂದ ಜಪಿಸಿದರೂ ಸಾಕು. 9. ಪೂಜೆಯನ್ನು ಕೇವಲ ಪ್ರದರ್ಶನಕ್ಕಾಗಿ ಮಾಡಬೇಡಿ. ಇತರರಿಗೆ ತೋರಿಸಲು ಅಥವಾ ಯಾರಿಗಾದರೂ ಮೆಚ್ಚಿಸಲು ಮಾತ್ರ ಪೂಜೆ ಮಾಡುವ ಬದಲು ಮನಸ್ಸಿನ ಶಾಂತಿ ಮತ್ತು ಭಕ್ತಿಗಾಗಿ ಪೂಜೆ ಮಾಡಿ. ದೇವರಿಗೆ ದೊಡ್ಡ ಅಲಂಕಾರಕ್ಕಿಂತ ನಿಜವಾದ ಭಕ್ತಿ ಮತ್ತು ಒಳ್ಳೆಯ ಮನಸ್ಸು ಮುಖ್ಯ. 10. ಪ್ರಸಾದವನ್ನು ಅವಮಾನ ಮಾಡಬೇಡಿ. ಪೂಜೆ ಮುಗಿದ ನಂತರ ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸಿ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಪ್ರಸಾದವನ್ನು ವ್ಯರ್ಥ ಮಾಡುವುದು ಅಥವಾ ಅಸಡ್ಡೆಯಿಂದ ಎಸೆಯುವುದನ್ನು ತಪ್ಪಿಸಿ. 11. ಪೂಜಾ ಸ್ಥಳವನ್ನು ಅಶುದ್ಧವಾಗಿ ಇಡಬೇಡಿ. ದೇವರ ಫೋಟೋಗಳು, ವಿಗ್ರಹಗಳು ಮತ್ತು ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಒಣಗಿದ ಹೂವುಗಳು, ಹಳೆಯ ನೈವೇದ್ಯ ಅಥವಾ ಕಸವನ್ನು ಪೂಜಾ ಸ್ಥಳದಲ್ಲಿ ದೀರ್ಘಕಾಲ ಇಡಬೇಡಿ. ಪೂಜೆ ಮುಗಿದ ನಂತರ ಸ್ಥಳವನ್ನು ಸ್ವಚ್ಛಗೊಳಿಸಿ. 12. ಭಕ್ತಿಗಿಂತ ಭಯಕ್ಕೆ ಹೆಚ್ಚು ಮಹತ್ವ ಕೊಡಬೇಡಿ. ಈ ನಿಯಮ ತಪ್ಪಿದರೆ ಕೆಟ್ಟದ್ದು ಆಗುತ್ತದೆ ಎಂದು ಅತಿಯಾಗಿ ಭಯಪಡುವ ಅಗತ್ಯವಿಲ್ಲ. ಪೂಜೆಯ ಮೂಲ ಅರ್ಥ ಭಕ್ತಿ, ಕೃತಜ್ಞತೆ, ಶಾಂತಿ ಮತ್ತು
ಒಳ್ಳೆಯ ನಡೆ. ಯಾವುದಾದರೂ ನಿಯಮ ತಿಳಿಯದೆ ತಪ್ಪಿದರೆ ದೇವರಲ್ಲಿ ಕ್ಷಮೆ ಕೇಳಿ ಮುಂದಿನ ಬಾರಿ ಸರಿಯಾಗಿ ಪಾಲಿಸಲು ಪ್ರಯತ್ನಿಸಿ. ಸ್ನೇಹಿತರೆ, ಪೂಜೆ ಎಂದರೆ ಕೇವಲ ದೀಪ ಹಚ್ಚುವುದು, ಹೂವು ಅರ್ಪಿಸುವುದು ಅಥವಾ ಮಂತ್ರ ಹೇಳುವುದು ಅಷ್ಟೇ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯತನ ಬೆಳೆಸಿಕೊಳ್ಳುವುದು, ಹಿರಿಯರನ್ನು ಗೌರವಿಸುವುದು, ಇತರರಿಗೆ ಸಹಾಯ ಮಾಡುವುದು ಮತ್ತು ಸತ್ಯದ ದಾರಿಯಲ್ಲಿ ನಡೆಯುವುದು ಭಕ್ತಿಯ ಭಾಗವೇ ಆಗಿದೆ. ಭಕ್ತಿಯಿಂದ ಮಾಡಿದ ಚಿಕ್ಕ ಪೂಜೆಯು ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡಬಹುದು. ಆದ್ದರಿಂದ ಪೂಜೆ ಮಾಡುವಾಗ ಸ್ವಚ್ಛತೆ, ಶ್ರದ್ಧೆ, ಏಕಾಗ್ರತೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಭಕ್ತಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ಶಾಂತಿ 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 ಹೇ.